ಬಾಕಿ ಉಳಿಸಿಕೊಂಡಂತಹ ಪೊಲೀಸರಿಗೆ ಓಟದ ಶಿಕ್ಷೆಯನ್ನ ಕೊಟ್ಟಿದ್ದಾರೆ. ಸರ್ವೇ ಸಾಮಾನ್ಯವಾಗಿ ಪೊಲೀಸರೇ ಶಿಕ್ಷೆ ಕೊಡ್ತಾರೆ. ಆರೋಪಿಗಳನ್ನ ಕರ್ಕೊಂಡು ಬಂದು ಎನ್ಕ್ವೈರಿ ಎನ್ನುವಂತಹ ನೆಪದಲ್ಲಿ ಅವ್ರನ್ನ ಶಿಕ್ಷೆ ಕೊಡ್ತಾರೆ ಅನ್ನೋದನ್ನ ನಾವು ಕೇಳಿದ್ದೀವಿ. ಆದ್ರೆ ಕಡತ ಬಾಕಿ ಉಳಿಸ್ಕೊಂಡಿದ್ದಾರೆ ಅಂತೇಳಿ ಪೊಲೀಸರಿಗೇನೆ ಓಟದ ಶಿಕ್ಷೆ ಕೊಟ್ಟಿದ್ದಾರೆ. ಬೇರೆ ಯಾರು ಅಲ್ಲ, ಶಿವಮೊಗ್ಗ SP GK ಮಿಥುನ್ ಕುಮಾರ್ ಅವರ ಸೂಚನೆ ಮೇರೆಗೆ ಈ ಶಿಕ್ಷೆಯನ್ನ ಕೊಡಲಾಗಿದೆಯಂತೆ. DAR ಮೈದಾನದಲ್ಲಿ ಓಡಿ ಶಿಕ್ಷೆ ಅನುಭವಿಸಬೇಕಾಯಿತು ಪೊಲೀಸರು. 6 ಜನ ಪುರುಷರು, 5 ಜನ ಮಹಿಳಾ ಪೊಲೀಸ್ ಸಿಬ್ಬಂದಿಗೆ ಶಿಕ್ಷೆ ಕೊಡಲಾಗಿದೆ. ಮೈದಾನವನ್ನ 10 ರೌಂಡ್ ಸುತ್ತಿ ಬರಬೇಕು ಅನ್ನೋ ಪನಿಷ್ಮೆಂಟ್ ಕೊಟ್ಟಿದ್ರು. ಓಡಿ ಸುಸ್ತಾಗೋದ್ರು ಪೊಲೀಸ್ ಸಿಬ್ಬಂದಿ. DAR ಮೈದಾನದಲ್ಲಿ ಓಡಿ ಶಿಕ್ಷೆ ಅನುಭವಿಸಿದ್ದಾರೆ ಪೊಲೀಸರು. ಮೈದಾನದಲ್ಲಿ 10 ರೌಂಡ್ ಓಡುವಂತಹ ಶಿಕ್ಷೆಯನ್ನ ಕೊಡಲಾಗಿತ್ತು. 3 ರೌಂಡ್ ಓಡಿ ಸುಸ್ತಾಗಿ ನಡೆಯೋದಕ್ಕೆ ಆರಂಭಿಸ್ತಾರೆ ಪೊಲೀಸರು. 50 ವರ್ಷ ದಾಟಿದ ಪೊಲೀಸರಿಗೂ ಪನಿಷ್ಮೆಂಟ್ ಕೊಟ್ಟಿದ್ದಾರೆ. ಪನಿಷ್ಮೆಂಟ್ ಅನುಭವಿಸಿದ್ರು ಕಾನ್ಸ್ಟೇಬಲ್ಗಳು, ASI ವರ್ಗಿನ ಸಿಬ್ಬಂದಿ. ಜಿಲ್ಲೆಯಲ್ಲಿ ಹೊಸ ಸಂಪ್ರದಾಯಕ್ಕೆ ನಾಂದಿ ಹಾಡಿದ್ದಾರೆ SP ಮಿಥುನ್ ಕುಮಾರ್. ಇದೇ ಮೊದಲ ಬಾರಿಗೆ ಈ ರೀತಿಯ ಶಿಕ್ಷೆ ಅನುಭವಿಸಿದ್ದಾರೆ ಪೊಲೀಸರು. ಕಡತ ವಿಲೇವಾರಿಯನ್ನ ಬಾಕಿ ಉಳಿಸಿಕೊಂಡಿದ್ದಾರೆ ಅನ್ನೋ ಕಾರಣಕ್ಕೆ ಇಂತಹ ಶಿಕ್ಷೆ ಕೊಡಲಾಗಿದೆ. 2014ರ ನಂತರದಲ್ಲಿ ಬಾಕಿ ಇರುವಂತಹ ಕಡತಗಳಿವು. 10 ವರ್ಷದ ಹಿಂದಿನ ಕಡತ ಬಾಕಿ ಉಳಿಯೋದಕ್ಕೆ ನಾವು ಕಾರಣ ಅಲ್ಲ ಅಂತ ಅವಲತ್ತುಕೊಳ್ತಾ ಇದ್ದಾರೆ ಪೊಲೀಸರು. ಹಿಂದಿನವರು ಮಾಡಿದ ತಪ್ಪಿಗೆ ನಮಗೆ ಶಿಕ್ಷೆ ವಿಧಿಸೋದು ಎಷ್ಟರ ಮಟ್ಟಿಗೆ ಸರಿ ಅಂತ ಕೂಡ ಕೇಳ್ತಾ ಇದ್ದಾರೆ. ನಾವು ಚಾರ್ಜ್ ವಹಿಸಿಕೊಳ್ಳೋದಕ್ಕಿಂತಲೂ ಕೂಡ ಮುಂಚೆ ಇದ್ದ ಕಡತಗಳಿಗೆ ನಮ್ಮನ್ನ ಹೊಣೆ ಮಾಡಲಾಗ್ತಾ ಇದೆ ಅಂತೇಳಿ ಬೇಸರ ಪಟ್ಕೊಂಡಿದ್ದಾರೆ ಸಿಬ್ಬಂದಿ. ಪನಿಷ್ಮೆಂಟ್ನಿಂದ ಮಾನಸಿಕವಾಗಿ ಕುಗ್ಗಿ ಹೋಗಿದ್ದಾರೆ ಸಿಬ್ಬಂದಿಗಳು. ಇದೇ ವಿಷಯಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಜಯಸುದಾಸ್. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾರೆ. ಜಯಸುದಾಸ್, ಸರ್ವೇ ಸಾಮಾನ್ಯವಾಗಿ ಟ್ರೈನಿಂಗ್ನಲ್ಲಿ ಓಡಿದು ಬಿಟ್ಟರೆ ಕಳ್ಳರನ್ನ ಹಿಡಿಯುವಾಗ ಇಲ್ಲೊಬ್ರು ಪೊಲೀಸರು ಓಡೋದನ್ನ ನಾವು ನೋಡ್ತೀವಿ. ಆದರೆ ಓಟದ ಶಿಕ್ಷೆಯನ್ನ ಈ ಸಂದರ್ಭದಲ್ಲಿ ತೆಗೆದುಕೊಳ್ಳಬೇಕಾದ ಅನಿವಾರ್ಯತೆ ಯಾವ ಕಾರಣಕ್ಕೆ? ಅಂದರೆ ಕಡತ ವಿಲೇವಾರಿ ಡಿಲೇ ಆಗಿದ್ದು ಒಂದೇ ಕಾರಣನಾ? ಏನು ಎಕ್ಸ್ಪ್ಲನೇಷನ್ ಏನಾದ್ರು ಕೊಟ್ಟಿದ್ದಾರಾ SP ಅವರು ಇದಕ್ಕೆ? ಸಿಬ್ಬಂದಿಗಳು ಏನು ಹೇಳ್ತಾರೆ? ಈ ಕಟ್ಟಡ ಪೆಂಡಿಂಗ್ ತಕ್ಷಣ ವಿಲೇವಾರಿ ಆಗ್ಬೇಕು. ಯಾಕಂದ್ರೆ ನೊಂದವರಿಗೆ ನ್ಯಾಯ ಸಿಗಬೇಕು ಅನ್ನೋ ಒಂದು ವಿಚಾರದಲ್ಲಿ SP ಮಿಥುನ್ ಕುಮಾರ್ ಅವರು ಈ ಒಂದು ದಿಟ್ಟ ಕ್ರಮವನ್ನ ಕೈಗೊಂಡಿದ್ದಾರೆ. ಇದಕ್ಕೆ ವಿರೋಧಗಳು ವ್ಯಕ್ತವಾದ್ರೂ ಕೂಡ ಅವರ ಒಂದು ದಿಟ್ಟ ಕ್ರಮವನ್ನ ಇಲ್ಲಿ ಒಂದು ರೀತಿಯಲ್ಲಿ ಶ್ಲಾಘನೆ ಮಾಡ್ಬೇಕಾಗುತ್ತೆ. ಯಾಕೆಂತಂದ್ರೆ 10 ವರ್ಷಗಳಿಂದಲೂ ಕೂಡ ಕಡತಗಳು ಪೆಂಡಿಸ್ತವೆ ಅಂತಂದ್ರೆ ಆ ಕಡತಗಳ ವಿಚಾರದಲ್ಲಿ ಬರುವಂತ ಜನರಿಗೆ ಎಲ್ಲಿ ನಾವು ನ್ಯಾಯವನ್ನು ಕೊಟ್ಟಂಗಾಗತ್ತೆ ಅನ್ನೋ ಒಂದು ವಿಚಾರದಲ್ಲಿ SP ವದಮ ಕಲ್ದಲೆ ಏನು ಜನಸ್ನೇಹಿ ಪೊಲೀಸ್ ಠಾಣೆಯ ಪರಿಕಲ್ಪನೆಯಲ್ಲಿ ಇವತ್ತು ಸರ್ಕಾರ ಠಾಣೆಗಳನ್ನ ಕೊಂಡೊಯ್ಬೇಕು ಅನ್ನೋ ಒಂದು ಪರಿಸ್ಥಿತಿಯಲ್ಲಿರುವಾಗ ಕಡತಗಳು ಈ ರೀತಿಯಾಗಿ ಪೆಂಡಿಂಗ್ ಉಳಿಯೋದಕ್ಕೆ ಕಾರಣವೇನು ಅನ್ನೋ ವಿಚಾರದಲ್ಲಿ ಅದಕ್ಕೆ ಕಾರಣಭೂತವಾಗಿರುವಂತಹ ಏನು ಸಿಬ್ಬಂದಿಗಳಿದ್ದಾರೆ, PC ಲೆವೆಲ್ ಇಂದ ಹಿಡಿದು ASI ಲೆವೆಲ್ ವರೆಗೆ ಆ ಒಂದು ಏನ್ ಫೈಲ್ ಮೂವ್ಮೆಂಟ್ ಮಾಡ್ಬೇಕು ಅಂತ ಸಿಬ್ಬಂದಿಗಳನ್ನ ಕರ್ಸಿ ಅವರಿಗೆ ಕೇಳಿದ್ರು. ಕಾರಣ ಕೇಳಿದಾಗ ಅವರು, ಸರ್ ನಾವು ಆ ಪೀರಿಯಡ್ ಅಲ್ಲಿ ಇರ್ಲಿಲ್ಲ, ನಾವು ಬಂದಿದ್ದು ಇತ್ತೀಚೆಗಷ್ಟೇ ಬಂದಿದ್ವಿ, ಈ ಒಂದು ಕಡತಗಳು ಹಿಂದೂ ಕೂಡ ಪೆಂಡಿಂಗ್ ಯಾಕಾದ್ವು, ಅವ್ರನ್ನ ಕರೆದು ನೀವು ವಿಚಾರ ಮಾಡಬೇಕು, ಈಗ ನಮ್ಗೆ ಯಾಕೆ ವಿನಾಕಾರಣ ಈ ತರ ಶಿಕ್ಷೆ ಕೊಡ್ತೀರಾ ಅಂತೇಳಿ ನೊಂದ್ಕೊಂಡು SP ಮಿಥುನ್ ಕುಮಾರ್ ಬಳಿ ತಮ್ಮ ಅವಲನ್ನು ತೋಳ್ಕೊಂಡಿದ್ದಾರೆ. ಆದ್ರೆ ಮಿಥುನ್ ಕುಮಾರ್ ಅವರು ಇದಕ್ಕೆ ಏನು ಈ ಒಂದು ಕಡತಗಳ ವಿಲೇವಾರಿ ಏನು ವಿಳಂಬ ಆಗಿರೋಂಥ ಒಂದು ಹಿನ್ನೆಲೆಯಲ್ಲಿ ಅವರಿಗೆ ಒಂದು ಓಟದ ಶಿಕ್ಷೆಯನ್ನು DAR ಮೈದಾನದಲ್ಲಿ ಇಟ್ಟಿರುವಂತದ್ದು ಏನು ಒಂದು ಅಸಮಾಧಾನದಲ್ಲಿ ಗುಣಕಲೆ ಅವರು ಒಂದು ವ್ಯವಸ್ಥೆಗೆ ಒಂದು ಇಡಿಚಾಪ ಹಾಕೊಂಡು ಪೊಲೀಸ್ ಸಿಬ್ಬಂದಿಗಳು ಉರಿ ಬಿಸಿನಲ್ಲಿ ಇವತ್ತು ಏನು ಓಟಿರುವಂತದ್ದು, ಮಹಿಳಾ ಸಿಬ್ಬಂದಿಗಳು ಓಟಿರುವಂತದ್ದು ಕೂಡ ಆ ಒಂದು ದೃಶ್ಯಾವಳಿಯಲ್ಲಿ ನಾವು ಕಾಣಬಹುದು. ಬಟ್ ಇದಕ್ಕೆ SP ಮಿಥುನ್ ಕುಮಾರ್ ಅವರು ಇನ್ನೊಂದು ರೀತಿಯಲ್ಲಿ ಅವರು ಸ್ಪಷ್ಟನೆಯನ್ನ ಕೊಡಬೇಕಾಗಿದೆ. ಶಿಲ್ಪ, ಓಕೆ, ಧನ್ಯವಾದ ಜಯಸುದಾಸ್ ಡೀಟೇಲ್ಸ್ಗಾಗಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.